ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋಕೆ ಮುಂದಾಗಿತ್ತು ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ. ಆ ಸುಗ್ರೀವಾಜ್ಞೆ ರಾಜ್ಯ ಭವನಕ್ಕೆ ಕಳುಹಿಸಿ ಕೊಟ್ಟಿದ್ರು. ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನ ಹಾಕಬೇಕಾಗಿತ್ತು. ಆದರೆ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ದಾರೆ. ಅದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೂಡ ಹೇಳಿದ್ದಾರೆ. ಏನ್ ಕಾರಣಗಳು ಅನ್ನೋದನ್ನ ಕೂಡ ನೋಡೋಣ. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಸುಗ್ರೀವಾಜ್ಞೆ ವಾಪಸ್ಸನ್ನ ಈಗ ರಾಜ್ಯಪಾಲರು ಕಳುಹಿಸಿಕೊಟ್ಟಿದ್ದಾರೆ. ಸುಗ್ರೀವಾಜ್ಞೆಯಲ್ಲಿ ಕೆಲ ಲೋಪದೋಷಗಳಿವೆ ಅನ್ನುವಂಥದ್ದನ್ನ ರಾಜ್ಯಪಾಲರು ಹೇಳಿರೋದು. ಮಸೂದೆಯಲ್ಲಿ ಸಾಲ ಪಡೆದವರಿಗೆ ರಕ್ಷಣೆ ಇದೆ, ಆದರೆ ಸಾಲ ಕೊಟ್ಟವರಿಗಿಲ್ಲ. ಸದನದಲ್ಲೇ ಬಿಲ್ ಮಂಡನೆ ಮಾಡಿ ಚರ್ಚೆ ಆಗಲಿ ಅಂತ ವಾಪಸ್ ಕಳಿಸಿದ್ದಾರೆ. ಇಟ್ಸ್ ಎ ಗುಡ್ ಮೂವ್ ಅಂತ ಕಾಣಿಸುತ್ತೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗವರ್ನರ್ ಅವರು ಶಾಕ್ ಕೊಟ್ಟಿದ್ದಾರೆ. ಕಾರಣ ಬೇಕಾಬಿಟ್ಟಿಯಾಗಿ ಒಂದು ರೀತಿಯಾಗಿ ಆತಕ್ಕೆ ಮಾಡಿದಂಗಿತ್ತಿದು, ಏನೋ ಒಂದು ಬಿಡ್ಬಿಡು ಅಂತೇಳಿ ಕಾಟಾಚಾರಕ್ಕೆ ಮಾಡಿದಂಗೆ. ಆ ನಿಟ್ಟಿನಲ್ಲಿ ಈಗ ರಾಜ್ಯಪಾಲರು ವಾಪಸ್ ಕೊಟ್ಟಿದ್ದಾರೆ. ಚರ್ಚೆ ಆಗಲಿ, ಚರ್ಚೆ ಆದ ನಂತರ ತರಕ್ಕೇನು ಅವರೇನು ಬೇಡ ಅಂತ ಹೇಳಿಲ್ಲ. ಈಗ ಅದನ್ನು ಚರ್ಚೆ ಮಾಡಿ ತನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಬಟ್ ಒಂದು ಅವಕಾಶ ಇದೆ, ಏನು ಅಂತಂದರೆ ಇನ್ನೊಂದು ಬಾರಿ ಸರ್ಕಾರ ಏನಾದರೂ ಕಳುಹಿಸಿಕೊಟ್ರೆ ಅದನ್ನು ಮತ್ತೆ ವಾಪಸ್ ಕಳಿಸೋಕ್ಕಾಗೋದಿಲ್ಲ, ಅದನ್ನು ಸಹಿ ಮಾಡಿ ಕಳಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಇನ್ನೂ ಒಂದು ಸಂಘರ್ಷಕ್ಕೆ ಏನಾದರೂ ನಾಂದಿ ಹಾಡುತ್ತಾ ಗೊತ್ತಿಲ್ಲ. ಆ ನಿಯಮಗಳು ಕೂಡ, ಆ ರೀತಿಯಾದಂಥ ಸಂಪ್ರದಾಯಗಳು ಕೂಡ ಮುರಿದು ಹಾಕುವಂಥ ಕೆಲಸ ಏನಾದರೂ ಆಗುತ್ತಾ ಗೊತ್ತಿಲ್ಲ. ಈಗ ಸದನದಲ್ಲೇ ಬಿಲ್ ಮಂಡನೆಯನ್ನು ಮಾಡಿ ಚರ್ಚೆ ಆಗಲಿ ಅಂತ ಕೇಳಿದ್ದಾರೆ. ಕೆಲ ಲೋಪದೋಷಗಳು ಇವೆ ಅಂತ ಗವರ್ನರ್ ಈಗ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. RBI ಮತ್ತು ಪೊಲೀಸ್ ನಿಯಮಗಳಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಇದು ಉಂಟು ಮಾಡಬಹುದು ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸಾಲ ಪಡೆದವರು ಮತ್ತು ಸಾಲ ಕೊಡುವವರಿಗೂ ಕೂಡ ರಕ್ಷಣೆ ಇರಬೇಕಾಗತ್ತೆ. ಸರ್ಕಾರಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳುಹಿಸಿ ಈ ಸಲಹೆಗಳನ್ನು ಕೊಟ್ಟು ಚರ್ಚೆ ಮಾಡಿ ತದನಂತರ ಮುಂದಿನ ನಿರ್ಧಾರವನ್ನು ಮಾಡಿ ಅಂತ ಹೇಳಿ ಕಳುಹಿಸಿದ್ದಾರೆ. ಇಗಿಷ್ಟು ಆಗಿರುವಂಥ ಈಗ ಸದ್ಯದ ಬೆಳವಣಿಗೆ. ಇದು ಬಹುದೊಡ್ಡದಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಹಿನ್ನಡೆ ಅಂತಿದ್ದಾರೆ. ಹಿನ್ನಡೆ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಈ ವಿಚಾರದಲ್ಲಿ ಸರ್ಕಾರ ಇಡ್ತಾ ಇರುವಂಥ ಹೆಜ್ಜೆಗಳನ್ನು ನೀವು ಹೋಗ್ತಾ ಇದ್ದೀರಾ ಕರೆಕ್ಟ್ ವೇಯಲ್ಲಿ, ಬಟ್ ಈ ದಾರಿ ಸರಿಯಲ್ಲ. ಈ ದಾರಿಯಲ್ಲಿ ನಿಮಗೆ ಕಲ್ಲು ಮುಳ್ಳುಗಳಿದ್ದಾವೆ. ಈ ದಾರಿಯಲ್ಲಿ ನಿಮಗೆ ಒಬ್ಬರಿಗೆ ಮಾತ್ರ ಅನುಕೂಲ ಆಗುತ್ತೆ, ಇನ್ನೊಬ್ಬರಿಗೆ ಅನುಕೂಲ ಆಗಲ್ಲ. ದಯವಿಟ್ಟು ಇನ್ನೊಂದು ದಾರಿಯನ್ನು ಹುಡುಕಿ, ಆ ದಾರಿ ಯಾವುದು ಅನ್ನೋದನ್ನು ಚರ್ಚೆ ಮಾಡಿ ನಿರ್ಧಾರ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ. ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಸರ್ಕಾರದ ಮುಂದಿರುವಂತಹ ದಾರಿಗಳು ಯಾವುದು ಹಾಗಿದ್ದಾಗ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ CM ಕಚೇರಿಯೇ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಹಾಗಾಗಿ ಮತ್ತೊಮ್ಮೆ ಅದನ್ನು ಕಳಿಸೋ ಬದಲು ಎಲ್ಲೋ ಒಂದು ಕಡೆ ಮಸೂದೆಯನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಕಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ಬಜೆಟ್ ಅಧಿವೇಶನ ಆಗಿರ್ಬೋದು ಮತ್ತು ಜಂಟಿ ಅಧಿವೇಶನ ಆಗಿರ್ಬೋದು, ಅಂದರೆ ಮಾರ್ಚ್ ಮೊದಲ ವಾರದಲ್ಲಿ ಒಂದು ಜಂಟಿ ಅಧಿವೇಶನ ಇರುತ್ತೆ ಮತ್ತು ಅದಾದ ಬಳಿಕ ಬಜೆಟ್ ಅಧಿವೇಶನ ಇರುತ್ತೆ. ಈ ಅಧಿವೇಶನದಲ್ಲಿ ಈ ಬಿಲ್ಲನ್ನು ಪರಿಷ್ಕರಣೆ ಮಾಡಿ ಮತ್ತೊಮ್ಮೆ ಆ ಬಿಲ್ಲನ್ನು ಮಸೂದೆಯನ್ನು ಆ ವಿಧಾನಮಂಡಲದ ಅಧಿವೇಶನಕ್ಕೆ ತರಬೇಕಾಗತ್ತೆ. ಅಧಿವೇಶನದಲ್ಲಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ತದನಂತರ ಅಂಗೀಕಾರ ಮಾಡಿ ಮತ್ತೆ ರಾಜ್ಯಪಾಲರಿಗೆ ಕಳಿಸ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನಾದರೂ ರಾಜ್ಯಪಾಲರು ಮತ್ತೆ ಲೋಪದೋಷಗಳು ಇದೆ ಅಂತ ವಾಪಸ್ ಕಳಿಸಿದ್ದೆ ಆದರೆ ಖಂಡಿತವಾಗಿ ಕೂಡ ಮತ್ತೊಮ್ಮೆ ಅದನ್ನು ವಿಧಾನಮಂಡಲ ಅಧಿವೇಶನಕ್ಕೆ ತಂದು ಮತ್ತೆ ಅದನ್ನು ಕಳಿಸಿದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ರಾಜ್ಯಪಾಲರು ಸಹಿ ಹಾಕಬೇಕಾಗತ್ತೆ. ಹಾಗೆ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಮಾರ್ಗ ಇದೆ. ಒಂದು ವೇಳೆ ಏನಾದರೂ ಮತ್ತೆ ಇಲ್ಲ ಸುಗ್ರೀವಾಜ್ಞೆಯೇ ನೀವು ಪರಿಷ್ಕರಣೆ ನಾವು ಮಾಡಿದ್ದೀವಿ, ಮತ್ತೆ ಇದನ್ನು ಪರಿಶೀಲನೆ ಮಾಡಿ ಅಂತ ಕಳಿಸಿದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಆ ಸುಗ್ರೀವಾಜ್ಞೆಯನ್ನು ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸುವಂಥ ಅವಕಾಶವೂ ಕೂಡ ಇರ್ತಕ್ಕಂಥದ್ದು. ಈ ನೆಲೆಯಲ್ಲಿ ರಾಜ್ಯ ಸರ್ಕಾರ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಲಾಜಿಕ್ ವಿಚಾರವನ್ನು ರಾಜ್ಯಪಾಲರು ಮಾತನಾಡಿರ್ತಕ್ಕಂಥದ್ದು. ಅಂದರೆ ಯಾವುದೇ ಲಾಜಿಕ್ ಇಲ್ಲದೆ 10 ವರ್ಷ ಜೈಲನ್ನ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಕೂಡ ಅವರು ಕೇಳಿರ್ತಕ್ಕಂಥದ್ದು. ಜೊತೆಗೆ 3 ಲಕ್ಷ ಮೈಕ್ರೋ ಫೈನಾನ್ಸ್ ಮಿತಿ ಇದ್ರೂ ಕೂಡ ನೀವು 5 ಲಕ್ಷ ದಂಡವನ್ನು ವಸೂಲಿ ಮಾಡ್ತೀವಿ ಅಂತ ಹಾಕಿದರೆ ಇದು ಹೇಗೆ ಅನ್ನೋದನ್ನು ಕೂಡ ಅವರು ಒಂದು ರೀತಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಿರ್ತಕ್ಕಂಥ ಕಾನೂನಿನ ಪರಿಧಿ ಇದ್ರೂ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ, ಇನ್ನೊಂದು ಕಾನೂನಿನ ಅವಶ್ಯಕತೆ ಇದೆಯಾ ಅನ್ನೋದನ್ನು ಕೂಡ ಕೇಳಿರ್ತಕ್ಕಂಥದ್ದು. ಹಾಗಾಗಿ RBI ನಿಯಮಾವಳಿಗಳು ಜೊತೆಗೆ ಪೊಲೀಸ್ ವ್ಯವಸ್ಥೆ ಇದಕ್ಕೆ ಒಂದು ರೀತಿಯಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಅಂಶಗಳು ಕೂಡ ಇದರಲ್ಲಿದೆ. ಹಾಗಾಗಿ ಇದನ್ನ ನಾವು ರಿಜೆಕ್ಟ್ ಮಾಡ್ತೀವಿ ಅಂತಲೂ ಕೂಡ ರಾಜ್ಯಪಾಲರು ಆ ಒಂದು ಸುಗ್ರೀವಾಜ್ಞೆಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಏನು ಬಹಳ ಬೇಗ ನಾವು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕ್ಬಿಡ್ತೀವಿ, ಒಂದು ಸುಗ್ರೀವಾಜ್ಞೆ ಮೂಲಕ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ರಾಜ್ಯ ಸರ್ಕಾರ ಅಂದ್ಕೊಂಡಿತ್ತು. ಹಾಗಾಗಿ ಇದಕ್ಕೆ ಒಂದು ರೀತಿಯಲ್ಲಿ ತಾತ್ಕಾಲಿಕವಾಗಿ ಹಿನ್ನಡೆಯಾಗಿದೆ. ಇನ್ನೊಂದು ವಿಚಾರ, ಈಗಿರ್ತಕ್ಕಂಥ ಕೇಸ್ಗಳೇನು ದಾಖಲಾಗಿದೆ ಆ ಕೇಸ್ಗಳ ಬಗ್ಗೆ ಈಗಿರ್ತಕ್ಕಂಥ ಕಾನೂನಿನಲ್ಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದು ಕೂಡ ರಾಜ್ಯ ಸರ್ಕಾರ ಮುಂದೆ ಇರತಕ್ಕಂಥ ಆಪ್ಷನ್. ಯಾಕೆಂದರೆ ಯಾವುದೇ ಪೊಲೀಸ್ ಅಧಿಕಾರಿ ದೂರನ್ನು ದಾಖಲಿಸ್ಕೊಳ್ಳೋದಕ್ಕೆ ಹಿಂದೇಟು ಹಾಕದೆ ತಕ್ಷಣವೇ ಆ ಒಂದು ಕಿರುಕುಳಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಯನ್ನು ಕೂಡ ಕಲೆ ಹಾಕಿ ಈಗಿರ್ತಕ್ಕಂಥ ಕೇಸ್ಗಳ ಮೇಲೆ ಒಂದು ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗಾದರೂ ತಕ್ಷಣಕ್ಕೆ ಕಡಿಮೆ ಆಗ್ಬೋದು ಅನ್ನೋ ಚರ್ಚೆಯೂ ಕೂಡ ಇದೆ. ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರ ಯಾವ ನಿರ್ಧಾರ ಮಾಡುತ್ತೆ ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.